ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕೆಯಾರೆ 9ನೇ ಸಂಚಿಕೆಗೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ನೀವು ಗಮನಿಸಿರ್ಬೋದು, ತೀರಾ 2 ದಿನದ ಹಿಂದೆ ಕೇರಳಂನ ಕಣ್ಣೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಕೊಟ್ಟಿಯೂರು ದೇವಸ್ಥಾನಕ್ಕೆ ಕನ್ನಡಿಗರು ಯಾರೂ ಹೋಗಬೇಡಿ, ಕನ್ನಡಿಗರನ್ನು ಇಲ್ಲಿ ಅವಮಾನಿಸಲಾಗ್ತಾ ಇದೆ, ಕನ್ನಡಿಗರ ಮೇಲೆ ದಬ್ಬಳಿಕೆ ನಡೀತಾ ಇದೆ, ಕನ್ನಡಿಗರ ಮೇಲೆ ಭಾಷಾ ದೌರ್ಜನ್ಯ ಕೂಡ ನಡೀತಾ ಇದೆ ಅನ್ನುವಂತಹ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಒಂದಷ್ಟು ಜನ ಅಲ್ಲಿಗೆ ಹೋದಂಥ ಭಕ್ತರು ಭಾಳ ಬೇಸರದಿಂದ, ಆತಂಕದಿಂದ ಒಂದಷ್ಟು ರೀಲ್ಸ್ಗಳನ್ನು ಮಾಡಿ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದನ್ನು ಮತ್ತು ತಮ್ಮ ಆಕ್ರೋಶಗಳನ್ನು ಹೊರಹಾಕಿದ್ದನ್ನು ನೀವು ಖಂಡಿತ ನೋಡಿಯೇ ಇರ್ತೀರಿ. ತುಂಬ ಬೇಸರನೂ ಕೂಡ ಆಗಿರುತ್ತೆ, ಹೀಗೆಲ್ಲ ಆಯ್ತಾ ಅನ್ನುವಂಥದ್ದು. ಆದರೆ ನಿಜಕ್ಕೂ ಏನು ಹಾಗೆಲ್ಲ ಆಗಲಿಕ್ಕೆ ಕಾರಣ ಏನು ಅಂತ ಹಿನ್ನೆಲೆಯನ್ನು ಒಂಚೂರು ಪರಿಶೀಲಿಸಿದಾಗ ಒಂದಷ್ಟು ಇಂಟ್ರೆಸ್ಟಿಂಗ್ ಅನಿಸುವಂಥ ಅಂಶಗಳು ಹೊರಬಂದು, ಹಾಗಾಗಿ ಅದೇ ವಿಚಾರಗಳನ್ನು ನಿಮ್ಮೆದುರು ಇಡ್ತಾ ಇದ್ದೀನಿ. ಈಗಾಗಲೇ ಹೇಳಿದ ಹಾಗೆ ಕೊಟ್ಟಿಯೂರು ದೇವಸ್ಥಾನ ಇರುವಂಥದ್ದು ಈಗಿನ ಕೇರಳಂನ ಕಣ್ಣೂರು ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ದಡ್ಡ ಕಾಡುಗಳ ಮಧ್ಯೆ ಹರಿಯುವಂತಹ ಬಾವಳಿ ನದಿಯ ತಟದಲ್ಲಿ ಈ ಕ್ಷೇತ್ರವಿದೆ. ನಿಮಗೆ ಗೊತ್ತಿರಲಿ, ಈ ದೇವಾಲಯಕ್ಕೆ 2 ಭಾಗಗಳಿವೆ. ಒಂದು ದೇವಾಲಯವನ್ನು ನಾವು ಇಕ್ಕರೆ ಕೊಟ್ಟಿಯೂರು ಅಂತ ಕರೀತಾರೆ, ಇನ್ನೊಂದನ್ನು ಅಕ್ಕರೆ ಕೊಟ್ಟಿಯೂರು ಅಂತ ಕರಿತೀವಿ. ಇಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ತೆರೆದಿರ್ತದೆ, ಆದರೆ ಅಕ್ಕರೆ ಕೊಟ್ಟಿಯೂರು ಎಂಬ ಪ್ರಮುಖ ಕ್ಷೇತ್ರ ಏನಿದೆ ಅದು ವರ್ಷದಲ್ಲಿ ಕೇವಲ ಕೆಲವೇ ದಿನಗಳ ಕಾಲ ಮಾತ್ರ, ನಿರ್ದಿಷ್ಟ ದಿನಗಳ ಕಾಲ ಮಾತ್ರ ಪೂಜೆ ನಡೀತದೆ ಮತ್ತು ಭಕ್ತರಿಗೆ ಅಲ್ಲಿ ಪೂಜೆ ನಡೆಸಲಿಕ್ಕೆ ಅಥವಾ ಪೂಜೆಯನ್ನು ನೋಡಲಿಕ್ಕೆ ಅವಕಾಶ ಇರುವಂಥದ್ದು. ಇದಕ್ಕೆ ಒಂದು ದಕ್ಷ ಯಜ್ಞದ ಪುರಾಣ ಕಥೆಯ ಹಿನ್ನೆಲೆ ಕೂಡ ಇದೆ. ನಿಮಗೆ ಗೊತ್ತಿರಲಿ, ಹಿಂದೂ ಪುರಾಣಗಳ ಪ್ರಕಾರ ಸತೀದೇವಿಯ ತಂದೆ ದಕ್ಷ ಪ್ರಜಾಪತಿ ಒಂದು ಭವ್ಯ ಯಜ್ಞವನ್ನು ಏರ್ಪಡಿಸಿರ್ತಾನೆ. ಆದರೆ ಆತ ತನ್ನ ಅಳಿಯನಾದ ಶಿವನನ್ನು ಉದ್ದೇಶಪೂರ್ವಕವಾಗಿ ಆ ಒಂದು ಯಜ್ಞಕ್ಕೆ ಆಹ್ವಾನಿಸಿರೋದಿಲ್ಲ. ಇದರಿಂದ ಬೇಸರಗೊಂಡಂಥ ಸತೀದೇವಿ ಯಜ್ಞ ಸ್ಥಳಕ್ಕೆ ತೆರಳುತ್ತಾಳೆ ಮತ್ತು ಅಲ್ಲಿ ತನ್ನ ಪತಿಯ ಬಗ್ಗೆ ಅವಮಾನಕಾರಿಯಾದ ಮಾತುಗಳನ್ನು ಕೇಳಿ ಭಾಳ ದುಃಖದಿಂದ ಯಜ್ಞಕೊಂಡಕ್ಕೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳೆ. ಈ ವಿಷಯ ತಿಳಿದು ಶಿವನು ಭೀಕರವಾಗಿ ಕೋಪಗೊಳ್ತಾನೆ, ವೀರಭದ್ರನನ್ನು ಸೃಷ್ಟಿಸ್ತಾನೆ. ವೀರಭದ್ರ ಅಲ್ಲಿಗೆ ಬಂದು ಯಜ್ಞ ನಡೀತಿದ್ದ ಜಾಗಕ್ಕೆ ಬಂದು ಯಜ್ಞವನ್ನು ಧ್ವಂಸಗೊಳಿಸಿ ದಕ್ಷನ ತಲೆಯನ್ನು ಕತ್ತರಿಸ್ತಾನೆ. ಈ ಒಂದು ಘಟನೆ ನಡೆದಂಥ ಸ್ಥಳ ಏನಿದೆ ಅದೇ ಕೊಟ್ಟಿಯೂರು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಬಹಳ ಬಲವಾದ ನಂಬಿಕೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಅಪಾರವಾದ ಧಾರ್ಮಿಕ ಮಹತ್ವವಿದೆ. ಹಾಗೆ ನೋಡಿದರೆ ಈ ಕೊಟ್ಟಿಯೂರಿನ ವಿಶೇಷ ಏನಂತಂದರೆ, ಇಲ್ಲಿನ ಪ್ರಮುಖ ಆರಾಧನಾ ಸ್ಥಳ ಏನಿದೆ ಅದಕ್ಕೊಂದು ಶಾಶ್ವತ ಕಟ್ಟಡವೇ ಇಲ್ಲ. ಪ್ರತಿ ವರ್ಷ ಉತ್ಸವದ ಆರಂಭವಾದಾಗ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಾಗ್ತದೆ, ಹುಲ್ಲಿನ ಚಾವಣಿಗಳನ್ನು ಏರ್ಪಾಟು ಮಾಡಲಾಗ್ತದೆ. ಅದರಲ್ಲಿ ದೇವಸ್ಥಾನಕ್ಕೆ ಮತ್ತು ದೇವರಿಗೆ ಸಂಬಂಧಪಟ್ಟಂಥ ವಿಧಿವಿಧಾನಗಳು ನಡೀತವೆ. ಉತ್ಸವ ಮುಗಿದ ನಂತರ ಅದನ್ನು ತೆರವುಗೊಳಿಸಲಾಗ್ತದೆ. ಕೆಲವರು ಇದನ್ನು ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಅಂತ ಕೂಡ ಹೇಳ್ತಾರೆ. ಕೊಟ್ಟಿಯೂರಿನ ಪ್ರಮುಖ ಆಕರ್ಷಣೆಯೇ ವೈಶಾಖ ಮಹೋತ್ಸವ ಅನ್ನುವಂಥದ್ದು. ಸುಮಾರು 28 ದಿನಗಳ ಕಾಲ ನಡೆಯುವಂಥ ಈ ಒಂದು ಉತ್ಸವದಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾ ಇರ್ತಾರೆ. ಈ ಅವಧಿಯಲ್ಲಿ ಮಾತ್ರ ಈಗಾಗಲೇ ಹೇಳಿದ ಹಾಗೆ ಅಕ್ಕರೆ ಕೊಟ್ಟಿಯೂರಿಗೆ ಪ್ರವೇಶ ಸಿಗುವಂಥದ್ದು. ಕೇವಲ ಕೇರಳ ಮಾತ್ರವಲ್ಲದೆ ಕರ್ನಾಟಕ, ತಮಿಳುನಾಡು ಹಾಗೂ ಇತರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಬರ್ತಾರೆ ಕೂಡ. ಕಳೆದ 2 ವರ್ಷಗಳಿಂದ ಇಲ್ಲಿಗೆ ಭೇಟಿ ನೀಡುತ್ತಿರುವಂಥ ಕನ್ನಡಿಗರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಅನ್ನುವಂಥದ್ದು ಗಮನಾರ್ಹ. ಚಿತ್ರನಟರಾದ ಜಗ್ಗೇಶ್, ರಕ್ಷಿತ್ ಶೆಟ್ಟಿ, ದರ್ಶನ್ ಮೊದಲಾದವರು ಇಲ್ಲಿಗೆ ಭೇಟಿ ಕೊಟ್ಟ ನಂತರ ಕನ್ನಡಿಗರಲ್ಲಿ ಒಂದಷ್ಟು ವಿಶೇಷ ಆಸಕ್ತಿ ಈ ದೇವಸ್ಥಾನದ ಬಗ್ಗೆ ಬೆಳೀಲಿಕ್ಕೆ ಶುರುವಾಗಿ ಅದೊಂಥರ ಕೆಲವೊಮ್ಮೆ ಎಲ್ಲೋ ಒಂದು ಕಡೆ ಟ್ರೆಂಡ್ ಅನ್ನಿಸ್ತಾ ಏನೋ ಕತೆ ಗೊತ್ತಿಲ್ಲ. ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕ್ಷೇತ್ರಕ್ಕೆ ಭೇಟಿ ನೀಡುವವರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯಿತು. ಹಾಗಾಗಿ ಈ ಸಲ ಕೂಡ ಅಷ್ಟೇ, ಕಳೆದ ವೀಕೆಂಡ್ ಬಂದಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಒಂದೇ ದಿನದಲ್ಲಿ ಅಲ್ಲಿ ಜನ ಜಮಾವಣೆಗೊಂಡಿದ್ದರು. ಅಲ್ಲಿ ವಿಶೇಷವಾಗಿ ಏನಾಯಿತು ಅಂತಂದರೆ, ಕರ್ನಾಟಕದ ಭಕ್ತರಿಗೆ ಆಕ್ರೋಶ ಉಂಟಾಗಿತ್ತು. ಕನ್ನಡಿಗರನ್ನು ಕಡೆಗಣಿಸಲಾಗ್ತಾ ಇದೆ, ದೇವಸ್ಥಾನದ ಸಿಬ್ಬಂದಿಗಳು ಸರಿಯಾಗಿ ವರ್ತಿಸ್ತಾ ಇಲ್ಲ, ಜನಸಂದಣಿಯಲ್ಲಿ ದರ್ಶನವೇ ಸಾಧ್ಯ ಆಗ್ತಾ ಇಲ್ಲ, ಟಿಕೆಟ್ ಕೊಟ್ಟರೂ ಕೂಡ ಸರಿಯಾಗಿ ದರ್ಶನ ಸಾಧ್ಯ ಆಗ್ತಾ ಇಲ್ಲ, ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾಗತ್ತೆ, ದರ್ಶನಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ವಾಹನ ನಿಲುಗಡೆಗೆ ತೊಂದರೆ ಆಗ್ತಾ ಇದೆ, ಮಾಹಿತಿ ಫಲಕಗಳು ಹೆಚ್ಚಾಗಿ ಮಲಯಾಳಂ ಭಾಷೆಯಲ್ಲಿವೆ, ಕೆಲವು ಸಿಬ್ಬಂದಿ ಮತ್ತು ಸ್ವಯಂ ಸೇವಕರ ವರ್ತನೆಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ತರುವ ಹಾಗಿದೆ, ಕೆಲವರು ನೂಕಾಟ ತಳ್ಳಾಟಗಳು ಜಾಸ್ತಿ ಆಗಿವೆ, ಸ್ತ್ರೀಯರಿಗೆ ವಿಶೇಷವಾದ ಗೌರವವನ್ನು ಕೂಡ ಇಲ್ಲಿ ನೀಡ್ತಾ ಇಲ್ಲ, ನೇರವಾಗಿ ಏನು ಹೇಳ್ತಾರೆ ದುಂಡಾವರ್ತನೆ ತೋರ್ತಾ ಇದ್ದಾರೆ ಅಥವಾ ಹಲ್ಲೆ ಮಾಡಿದ್ದರು ಅನ್ನುವ ರೀತಿಯಲ್ಲಿಯೇ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನುವ ಬಹಳಷ್ಟು ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕನ್ನಡಿಗರನ್ನು ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಮತ್ತು ಕೆಲವರಿಂದ ನೇರವಾಗಿ ಆ ಬಗ್ಗೆ ಮಾತುಗಳು ಕೂಡ ಬಂದಿದ್ದನ್ನು ನೀವು ಜಾಲತಾಣಗಳಲ್ಲಿ ನೋಡಿ.
ಹಾಗಾದರೆ ಅಲ್ಲಿ ನಿಜಕ್ಕೂ ಕನ್ನಡಿಗರಿಗೆ ಅವಮಾನ ಆಯಿತಾ ಅಂತ ಕೇಳಿದರೆ ಎಲ್ಲೋ ಒಂದು ಕಡೆ ಹೌದು ಅನ್ನೋದೇ ಉತ್ತರ ಆಗಿರುತ್ತೆ. ಆದರೆ ಅದು ಕನ್ನಡಿಗರು ಎನ್ನುವ ನೆಲೆಯಲ್ಲಿ ಆಯಿತಾ ಅಥವಾ ಬೇರೆ ಏನೇನಾದರೂ ಕಾರಣಗಳಿಗೋಸ್ಕರ ಆಯಿತಾ ಅನ್ನೋದನ್ನು ಪರಿಶೀಲಿಸಲಿಕ್ಕೆ ಹೊರಟಾಗ ಅಲ್ಲಿನ ಕಣ್ಣೂರಿನ DIG ಯತೀಶ್ ಚಂದ್ರ ಅವರು ಹೇಳಿದ ಒಂದಷ್ಟು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಆ್ಯಕ್ಚುಲಿ ಕೊಟ್ಟಿಯೂರಿನ ಒಂದು ಕೆಪಾಸಿಟಿ ಏನಿದೆ ಅದು ಅರಣ್ಯದ ಮಧ್ಯದಲ್ಲಿರುವಂತಹ ಜಾಗ ಮತ್ತು ಆ ದೇವಸ್ಥಾನಕ್ಕೆ ಯಾವುದೇ ಒಂದು ಕಟ್ಟಡಗಳನ್ನು ಕಟ್ಟಿಲ್ಲ ಅಥವಾ ಗೋಡೆಗಳಿಲ್ಲ ಆ ದೇವಸ್ಥಾನಕ್ಕೆ ವಿಶೇಷವಾಗಿ, ಮತ್ತು ಅದು ಅರಣ್ಯದ ಒಳಗಡೆ ಇರುವುದರಿಂದ ಅಂತಹ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅಲ್ಲಿ ಅವಕಾಶಗಳು ಕೂಡ ಇರೋದಿಲ್ಲ. ವಿಶೇಷವಾಗಿ ಕಳೆದ 2 ವರ್ಷದಿಂದ ಇಲ್ಲಿಗೆ ಬರುವಂಥ ಭಕ್ತರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾಗಾಗಿ ಒಂದೇ ಸಲಕ್ಕೆ ಎಲ್ಲವನ್ನ ವ್ಯವಸ್ಥೆ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಅವರೇ ಹೇಳೋ ಪ್ರಕಾರ ದಿನದ ಒಂದು ಕೆಪಾಸಿಟಿ ಅಂತ ಏನಿರುತ್ತೆ ಅಲ್ಲಿ ಎಷ್ಟು ಜನರನ್ನು ನಿಯಂತ್ರಿಸಬಹುದು ಅಂತ ಕೇಳಿದರೆ ಒಂದು ದಿನಕ್ಕೆ ಹೆಚ್ಚಂದರೆ 1.25 ಲಕ್ಷ ಜನರನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ವಿಶೇಷವಾಗಿ ಕಳೆದ ಶನಿವಾರ ವೀಕೆಂಡ್ ಆಗಿದ್ದರಿಂದ ಏನಾಗಿತ್ತು, ಬರೋಬ್ಬರಿ ಅಲ್ಲಿಗೆ ಭೇಟಿ ಕೊಟ್ಟಂಥ ಒಂದು ಭಕ್ತರ ಸಂಖ್ಯೆ ಬರೋಬ್ಬರಿ 2,70,000 ಕೂಡ ಮೀರಿತ್ತು. ಅಂದರೆ ದ್ವಿಗುಣಗೊಂಡಿತ್ತು, ಇದ್ದಕ್ಕಿದ್ದಾಗೆ ಡಬಲ್ ಆಗಿತ್ತು. ಸೊ ಒಂದೇ ದಿನದಲ್ಲಿ ಅಷ್ಟೊಂದು ಜನ ಅಲ್ಲಿ ಒಂದೇ ಕಡೆ ಜಮಾಯಿಸಿದ್ರಿಂದ ಭಾಳಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೂ ಆಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾಳಷ್ಟು ಅವ್ಯವಸ್ಥೆಗಳು ಕಾಣಸಿಕ್ಕು ಮತ್ತು ಅದನ್ನು ನಿಯಂತ್ರಿಸೋದು ಭಾಳ ದೊಡ್ಡ ಎಂತ ಹೇಳಿದೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋದಾಗಲಿ ಎಲ್ಲವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದಾಗಲಿ ಭಾಳ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡಿತ್ತು ಮತ್ತು ತಳ್ಳಾಟ ನೂಕಾಟ ಅನ್ನುವಂಥದ್ದು ಕಾಮನ್ ಎನ್ನುವಂತಾಗಿ ಬಿಟ್ಟಿತ್ತು. ಯಾಕೆಂದರೆ ಈಗಿನ ಕಾಲದ ಜನರಲ್ಲಿ ಪೇಷನ್ಸ್ ಅನ್ನುವಂಥದ್ದು ಮೊದಲೇ ಇರೋದಿಲ್ಲ. ಅದರಾಚೆಗೆ ಮತ್ತು ಎಲ್ಲೋ ಒಂದು ಕಡೆ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ಆದಾಗ ಇವರಿಂದ ವಿರೋಧ ಕಂಡುಬಂತು. ಹೀಗೆಲ್ಲ ಆದಾಗ ಒಟ್ಟಿನಲ್ಲಿ ಅದು ಭಾಳಷ್ಟು ಸಮಸ್ಯೆಗಳನ್ನು ತಂದೊಡ್ಡಿತು ಕೂಡ. ಅದಕ್ಕಿಂತ ಹೆಚ್ಚಾಗಿ ಅಲ್ಲೊಂದಿಷ್ಟು ಪ್ರೊಸೀಜರ್ಸ್ ಅಂತ ಇದೆ. ಆ ದೇವಸ್ಥಾನಕ್ಕೆ ತನ್ನದೇ ಆದ ವಿಧಿವಿಧಾನಗಳನ್ನು ಫಾಲೋ ಮಾಡುತ್ತೆ. ಉದಾಹರಣೆಗೆ ಮಧ್ಯೆ ಮಧ್ಯೆ ಒಂದಷ್ಟು ಹೊತ್ತು ದೇವರ ದರ್ಶನವನ್ನು ತಡೆ ಹಿಡಿದಿರ್ತಾರೆ. ಯಾಕಂದರೆ ಅವರಿಗೆ ಒಂದಷ್ಟು ಸ್ವಚ್ಛತೆ ಕಾರ್ಯಕ್ರಮ ಅಂಥದ್ದೆಲ್ಲ ಇರುತ್ತೆ. ಮತ್ತು ಆ ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿನ ನೀರಿಗೆ ಇಳಿಬಾರ್ದು ಅಂತನ್ನೋ ಸೂಚನೆಗಳು ಕೂಡ ಇರ್ತವೆ. ಆದರೆ ಆ ಎಲ್ಲ ಸೂಚನೆಗಳು ಅಲ್ಲಿನ ಮೈಕ್ ವ್ಯವಸ್ಥೆ ಕೂಡ ಇಲ್ಲದೆ ಇದ್ದದ್ರಿಂದ ಆ ಸೂಚನೆಗಳು ಸರಿಯಾಗಿ ಭಕ್ತ ಜನರಿಗೆ ತಲುಪಲಿಲ್ಲ. ಹಾಗಾಗಿ ಅದು ಗೊತ್ತಿಲ್ಲದೆ ನೀರಿಗೆ ಇಳಿದ್ರಿಂದ ಮತ್ತಷ್ಟು ವಿವಾದಗಳು ಉಂಟಾಯಿತು ಕೂಡ. ಇಂಥದ್ದೆಲ್ಲ ಆದದ್ರಿಂದ ಮಿಸ್ಕಮ್ಯುನಿಕೇಷನ್ ಆಗಿದ್ದರಿಂದ ಒಂದೇ ಸಲಕ್ಕೆ ಸಿಕ್ಕಾಪಟ್ಟೆ ಜನ ಬಂದಿದ್ದರಿಂದ ಅಲ್ಲಿನ ರೀತಿ ರಿವಾಜುಗಳನ್ನು ಪಾಲಿಸುವಲ್ಲಿ ಸ್ವಲ್ಪ ಮಟ್ಟಿನ ಎಡವಟ್ಟುಗಳು ಕೂಡ ಉಂಟಾದದ್ರಿಂದ ಮೈಕಿನ ಒಂದು ವ್ಯವಸ್ಥೆ ಇಲ್ಲದ್ರಿಂದ ಈ ಥರ ಎಲ್ಲ ಆಗಿಬಿಟ್ಟು ಭಾಳಷ್ಟು ರಂಪಾಟಕ್ಕೆ ಅದು ಕಾರಣ ಆಯಿತು ಅಂತ. ಈಗ ಅದರ ನಂತರದಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಸೊ ಅದೇನೇ ಇದ್ದರೂ ಇನ್ನು ಜೂನ್ 24ರವರೆಗೆ ಈ ಒಂದು ವೈಶಾಖ ಉತ್ಸವ ಕಾರ್ಯಕ್ರಮ ನಡೀತದೆ. ಆದರೆ ಹೋಗುವ ಮೊದಲು 100 ಸಲ ಆಲೋಚನೆ ಮಾಡಬೇಕಾಗತ್ತೆ. ಏಕೆಂತಂದರೆ ಯಾವುದೇ ಭಕ್ತಿ ಅನ್ನುವಂಥದ್ದು ನಮ್ಮನ್ನು ನಾವು ಶೋಷಣೆಗೆ ಒಳಪಡಿಸುವಂತಿರಬಾರ್ದು ಮತ್ತು ಯಾವುದೋ ಒಂದು ಜನಪ್ರೀತಿಯ ಬೆನ್ನತ್ತಿ ಭಕ್ತಿಯ ಹೆಸರಿನಲ್ಲಿ ನಾವು ಎಲ್ಲಿಗೂ ಹೋಗುವಂತೆ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಭಾಳಷ್ಟು ಜನ ಹೇಳಿದರು ಕೂಡ, ತುಂಬ ದೂರದ ಊರುಗಳನ್ನು ಹುಡುಕಿಕೊಂಡು ಹೋಗೋದಕ್ಕಿಂತ ಅದು ಒಳ್ಳೆಯದೇ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಹತ್ತಿರದ ಊರುಗಳಲ್ಲಿರುವಂತಹ ಬೇರೆ ಬೇರೆ ವಿಶಿಷ್ಟವಾದ ದೇವಸ್ಥಾನಗಳನ್ನು ಕೂಡ ಒಂದಷ್ಟು ಭೇಟಿ ನೀಡಿ ನಿಮ್ಮ ಮನೆಯ ದೇವರುಗಳನ್ನು ಕೂಡ ಸ್ವಲ್ಪ ಮೂಲ ಸ್ಥಾನಗಳನ್ನು ಕೂಡ ಅಭಿವೃದ್ಧಿಪಡಿಸುವಲ್ಲಿ ನಿಮ್ಮ ಕೊಡುಗೆಯನ್ನು ನೀಡುವಂಥ ಪ್ರಯತ್ನಗಳಾಗಲಿ ಅನ್ನುವಂಥ ಮಾತುಗಳನ್ನು ಭಾಳಷ್ಟು ಜನ ಆಡಿದರು ಕೂಡ. ಅದು ಎಲ್ಲೋ ಒಂದು ಕಡೆ ಒಳ್ಳೆಯದು ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಭಕ್ತಿ ಮಾರಾಟದ ಸರಕಾಗದಿರಲಿ, ಯಾವುದೇ ಭಕ್ತರ ಮೇಲೆ ದಬ್ಬಾಳಿಕೆಗಳು ಆಗದಿರಲಿ, ಶೋಷಣೆಗಳು ಆಗದಿರಲಿ, ಅವರ ನಂಬಿಕೆಗಳಿಗೆ ಧಕ್ಕೆ ಆಗದಿರಲಿ ಎನ್ನುವುದು ನಮ್ಮೆಲ್ಲರ ಆಶಯ ಕೂಡ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಮತ್ತೆ ಸಿಗೋಣ.